ಡೈಲಿ ನೀವು ಯೂಟ್ಯೂಬಲ್ಲಿ ಶಾರ್ಟ್ಸ್ಗಳನ್ನ ಅಪ್ಲೋಡ್ ಮಾಡ್ತೀರಾ, ಆದರೂ ಸಹ ನಿಮ್ಮ ಶಾರ್ಟ್ಸ್ಗಳು ವೈರಲ್ ಆಗ್ತಿಲ್ಲ ಅಥವಾ ನಿಮ್ಮ ಒಂದು ಶಾರ್ಟ್ಸ್ಗಳಿಗೆ ವ್ಯೂಸ್ ಬರ್ತಿಲ್ಲ ಅಂತಂದರೆ ಆ್ಯಕ್ಚುಲಿ ಪ್ರಾಬ್ಲಮ್ ಇರೋದು ನಿಮ್ಮ ಒಂದು ಕಂಟೆಂಟಲ್ಲಿ ಅಥವಾ ನಿಮ್ಮ ಒಂದು ಶಾರ್ಟ್ಸಲ್ಲಿ ಅಲ್ಲ. ಆ್ಯಕ್ಚುಲಿ ಒಂದು ಪ್ರಾಬ್ಲಮ್ ಇರುವಂಥದ್ದು ನೀವು ಯೂಟ್ಯೂಬ್ಗೆ ಯಾವ ರೀತಿಯಾಗಿ ನಿಮ್ಮ ಒಂದು ಶಾರ್ಟ್ಸ್ಗಳನ್ನ ಅಪ್ಲೋಡ್ ಮಾಡ್ತೀರಾ ಅನ್ನೋದರಲ್ಲಿ. ಸೊ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಯಾವ ರೀತಿಯಾಗಿ ಯೂಟ್ಯೂಬ್ಗಳಿಗೆ ಶಾರ್ಟ್ಸ್ಗಳನ್ನ ಅಪ್ಲೋಡ್ ಮಾಡಬೇಕು ಅನ್ನೋದನ್ನ ಸರಿಯಾದ ರೀತಿಯನ್ನು ಹೇಳ್ಕೊಡ್ತೀನಿ. ಸೊ ನೀವು ಈ ರೀತಿಯಾಗಿ ಶಾರ್ಟ್ಸ್ಗಳನ್ನ ಅಪ್ಲೋಡ್ ಮಾಡಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ಆದಷ್ಟು ನಿಮ್ಮ ಒಂದು ಶಾರ್ಟ್ಸ್ಗಳು ವೈರಲ್ ಆಗ್ತವೆ. ಸೊ ಯಾಕೆ ಅಂತಂದರೆ 2026 ಒಂದು ಆಲ್ಗೊರಿಥಮ್ ಪ್ರಕಾರ ನೀವು ನಿಮ್ಮ ಒಂದು ಶಾರ್ಟ್ಸ್ಗಳಿಗೆ ಯಾವ ರೀತಿಯಾಗಿ ಟೈಟಲ್ಸ್ನ ಹಾಕ್ತೀರಾ ಮತ್ತು ನೀವು ಯಾವ ರೀತಿಯಾಗಿ ಟ್ಯಾಗ್ಸ್ಗಳನ್ನ ಹಾಕ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಒಂದು ಯೂಟ್ಯೂಬ್ ಶಾರ್ಟ್ಸ್ ವೈರಲ್ ಆಗೋದು ನಿಂತಿರುತ್ತೆ. ಸೊ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಶಾರ್ಟ್ಸ್ಗಳಿಗೆ ಯಾವ ರೀತಿಯಾಗಿ ನೀವು ಟೈಟಲ್ಸ್ಗಳನ್ನ ಹಾಕಬೇಕು ಮತ್ತು ಯಾವ ರೀತಿಯಾಗಿ ಅಪ್ಲೋಡ್ ಮಾಡಬೇಕು ಅದನ್ನು ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ವೀಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಹೊಸದಾಗಿ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ ಸೊ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಳನ್ನ ನಾವು ಡೈಲಿ ತರ್ತಾನೆ ಇರ್ತೀವಿ. ಸೊ ಬನ್ನಿ ವೀಡಿಯೋನ ಶುರು ಮಾಡೋಣ. ಸೊ ಮೊದಲಿಗೆ ನಿಮ್ಮ ಒಂದು ಯೂಟ್ಯೂಬ್ ಶಾರ್ಟ್ಸ್ನ ಅಪ್ಲೋಡ್ ಮಾಡೋಕ್ಕೆ ನೀವು ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಬೇಕಾಗುತ್ತೆ. ಸೊ ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ನೀವು ಇಲ್ಲಿ ಫಸ್ಟ್ ಕೆಳಗಡೆ ಓಮು ಶಾರ್ಟ್ಸ್ ಪ್ಲಸ್ ಸಬ್ಸ್ಕ್ರಿಪ್ಷನ್ ಮತ್ತು ಯು ಅಂತ ಒಂದು ಐಕಾನ್ ಇದೆ. ಸೊ ಫಸ್ಟ್ ನೀವು ಇಲ್ಲಿ ಯೂಟ್ಯೂಬ್ ಶಾರ್ಟ್ಸ್ನ ಯಾವ ಒಂದು ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತಿದ್ದೀರಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಸೊ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಲು ಲಾಗಿನ್ ಆಗಿದೆ ಇಲ್ವ ಅಂತ. ಸೊ ನೆಕ್ಸ್ಟು ಇಲ್ಲಿ ಪ್ಲಸ್ ಐಕನ್ನ ಮೇಲೆ ಕ್ಲಿಕ್ನ ಮಾಡಿ. ಸೊ ಪ್ಲಸ್ ಐಕನ್ನ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಸೊ ಇಲ್ಲಿ ನಿಮಗೆ ಕೆಳಗಡೆ ವಿಡಿಯೋ, ಶಾರ್ಟ್ಸ್, ಲೈವ್ ಮತ್ತು ಪೋಸ್ಟ್ ಅಂತ ಇರುತ್ತೆ. ಸೊ ಇಲ್ಲಿ ನೀವು ಶಾರ್ಟ್ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಶಾರ್ಟ್ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಪಕ್ಕದಲ್ಲಿ ಒಂದು ಆ್ಯಡ್ ಅಂತ ಆಪ್ಷನ್ ಇದೆ. ಸೊ ನೀವು ಆ ಒಂದು ಆ್ಯಡ್ ಅನ್ನೋ ಒಂದು ಆಪ್ಷನ್ನ ಮೇಲೆ ಕ್ಲಿಕ್ನ ಮಾಡಿ. ಸೊ ನೆಕ್ಸ್ಟ್ ಇಲ್ಲಿ ನೀವು ನಿಮ್ಮ ಒಂದು ಶಾರ್ಟ್ಸ್ನ ಆಲ್ರೆಡಿ ಎಡಿಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿರ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಶಾರ್ಟ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೆಕ್ಸ್ಟ್ ಅನ್ನೋ ಒಂದು ಆಪ್ಷನ್ ಇದೆ. ನೆಕ್ಸ್ಟ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಸೊ ನೀವು ನೆಕ್ಸ್ಟ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ಮೇಲೆ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೀವು ನಿಮ್ಮ ಒಂದು ಶಾರ್ಟ್ಸ್ನ ಡ್ಯೂರೇಷನ್ನ ಕಡಿಮೆ ಮಾಡ್ಕೊಳ್ಳೋದು ಅಥವಾ ನಿಮ್ಮ ಒಂದು ಶಾರ್ಟ್ಸ್ನ ಏನಾದರೂ ಜಾಸ್ತಿ ಮಾಡಬೇಕು, ನಿಮ್ಮ ಒಂದು ಶಾರ್ಟ್ಸ್ ಲೆಂತ್ ಜಾಸ್ತಿ ಇದೆ ಅಂತಂದರೆ ಸೊ ನೀವು ಕಡಿಮೆ ಮಾಡ್ಕೋಬೇಕಂತಂದರೆ ಇಲ್ಲಿ ಮಾಡ್ಕೋಬೋದು. ಸೊ ನೆಕ್ಸ್ಟು ನೀವೇನು ಚೇಂಜಸ್ ಇಲ್ಲ ಅಂತಂದರೆ ಸೊ ಡನ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಸೊ ಡನ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ಮೇಲೆ ಇದು ಪ್ರೊಸೆಸಿಂಗ್ ಆಗುತ್ತೆ. ಸೊ ಇದು ಪ್ರೊಸೆಸಿಂಗ್ ಕಂಪ್ಲೀಟ್ ಆಗೋದು ನೀವು ವೆಯ್ಟ್ ಮಾಡಬೇಕಾಗತ್ತೆ. ಸೊ ವೆಯ್ಟ್ ಮಾಡಿ. ಸೊ ನಿಮ್ಮ ಒಂದು ವಿಡಿಯೋ ಪ್ರೊಸೆಸಿಂಗ್ ಆಗುವಂಥ ಟೈಮಲ್ಲಿ ನೀವು ಯಾವುದೇ ಒಂದು ಬೇರೆ ಆ್ಯಪ್ಗಳನ್ನ ಓಪನ್ ಮಾಡೋದು ಅಥವಾ ಯೂಟ್ಯೂಬ್ ಅಪ್ಲಿಕೇಶನ್ನ ಕ್ಲೋಸ್ ಮಾಡೋದು ಆ ರೀತಿಯಾಗಿ ಏನು ಮಾಡಬೇಡಿ. ಸೊ ನಿಮ್ಮ ಒಂದು ಯೂಟ್ಯೂಬ್ ಪೇಜಲ್ಲೇ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಒನ್ಸು ವಿಡಿಯೋ ಪ್ರೊಸೆಸಿಂಗ್ ಕಂಪ್ಲೀಟ್ ಆದಮೇಲೆ ನಿಮಗೆ ನೆಕ್ಸ್ಟ್ ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ನೀವು ಇಲ್ಲಿ ನಿಮಗೆ ಬೇಕಾದಂಥ ಸೊ ನೀವೇನಾದರೂ ಫಿಲ್ಟರ್ಗಳನ್ನ ಆ್ಯಡ್ ಮಾಡ್ತೀರಾ ನಿಮ್ಮ ಒಂದು ವೀಡಿಯೋಗೆ ಅಂತಂದರೆ ಸೊ ಇಲ್ಲಿ ಫಿಲ್ಟರ್ ಆಪ್ಷನ್ ಐತೆ. ಸೊ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು ಫಿಲ್ಟರ್ಗಳನ್ನ ಹಾಕೋಬೋದು. ಸೊ ನೆಕ್ಸ್ಟು ನೀವೇನಾದರೂ ಟೆಕ್ಸ್ಟ್ ಆ್ಯಡ್ ಮಾಡ್ತೀರಾ ಅಂತಂದರೆ ಸೊ ಇಲ್ಲಿ ನಿಮಗೆ ಟೆಕ್ಸ್ಟ್ ಆಪ್ಷನ್ ಸಹ ಇದೆ. ಸೊ ನೀವು ಇಲ್ಲಿ ಟೆಕ್ಸ್ಟ್ನ ಸಹ ಆ್ಯಡ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ನೀವೇನಾದರೂ ಸ್ಟಿಕರ್ಸ್ಗಳನ್ನ ಆ್ಯಡ್ ಮಾಡ್ತೀರಾ ಅಥವಾ Q&A ವೀಡಿಯೋಸ್ಗಳನ್ನ ಮಾಡ್ತೀರಾ ಅಂತಂದರೆ ಸೊ ಇಲ್ಲೂ ಸಹ ನಿಮ್ಗೆ ಆಪ್ಷನ್ ಇದೆ. ಸೊ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಸೊ ನೀವು ಏನು ಮಾಡಲ್ಲ, ಡೈರೆಕ್ಟಾಗಿ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಸೊ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ತಿದ್ದಂಗೆ ಇಲ್ಲಿ ಸ್ವಲ್ಪ ಪ್ರೊಸೆಸಿಂಗ್ ಆಗಿಬಿಟ್ಟು ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ಮೇಯ್ನ್ ಪ್ರೊಸೀಜರ್ ಇರುವಂಥದ್ದು. ಸೊ ನೀವು ಇಲ್ಲಿ ಏನು ಸ್ಕಿಪ್ ಮಾಡಬೇಡಿ. ಸೊ ನಾನು ಯಾವ ರೀತಿಯಾಗಿ ಹೇಳ್ತೀನಲ್ಲ ಸೊ ಆ ರೀತಿಯಾಗಿ ನೀವು ಕ್ಲೀನಾಗಿ ವೀಡಿಯೋನ ಅಪ್ಲೋಡ್ ಮಾಡಿ. ಸೊ ಇಲ್ಲಿ ಫಸ್ಟು ನೀವು ನಿಮ್ಮ ಒಂದು ವೀಡಿಯೋಗೆ ತಮ್ನೇಲ್ ಹಾಕಬೇಕಾಗುತ್ತೆ. ಸೊ ನೀವು ಇಲ್ಲಿ ಲಾಂಗ್ ವೀಡಿಯೋಸ್ಗಳಿಗೆ ತಮ್ನೇಲ್ ಹಾಕ್ತಿರಲ್ಲ ಆ ರೀತಿಯಾಗಿ ನಿಮ್ಮ ಒಂದು ಶಾರ್ಟ್ಸ್ಗಳಿಗೆ ತಮ್ನೇಲ್ ಹಾಕೋಕ್ಕಾಗೋದಿಲ್ಲ. ಸೊ ನೀವು ನಿಮ್ಮ ಒಂದು ಶಾರ್ಟ್ಸಲ್ಲಿರುವಂಥ ಒಂದು ಫೋಟೋ ರೀತಿಯಲ್ಲಿನೇ ಅದನ್ನ ಒಂದು ತಮ್ನೇಲ್ ಆಗಿ ಕನ್ವರ್ಟ್ ಮಾಡ್ಬಿಟ್ಟು ಹಾಕಬೇಕಾಗತ್ತೆ. ಸೊ ಅದಕ್ಕೆ ನೀವು ಇಲ್ಲಿ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ನ ಮಾಡಿ. ಸೊ ನೆಕ್ಸ್ಟು ಇಲ್ಲಿ ನಿಮಗೆ ಕೆಳಗಡೆ ಒಂದು ಆಪ್ಷನ್ ಬರುತ್ತೆ. ಸೊ ಇಲ್ಲಿ ನೀವು ನಿಮ್ಮ ಒಂದು ತಮ್ನೇಲ್ನ ಸೆಟ್ ಮಾಡಬೇಕಾಗುತ್ತೆ. ಸೊ ನಿಮ್ಗೆ ಏನು ತಮ್ನೇಲ್ ಬೇಕು ಅನ್ನೋದನ್ನ ಸೊ ಇಲ್ಲಿನ ಸೆಟ್ ಮಾಡಬೇಕಾಗುತ್ತೆ. ಸೊ ನಾನು ಏನು ಮಾಡಿದ್ದೀನಿ ಅಂತಂದರೆ ಸೊ ನನ್ನ ಒಂದು ಶಾರ್ಟ್ ವೀಡಿಯೋದಲ್ಲಿನೇ ಆಲ್ರೆಡಿ ಈ ಒಂದು ತಮ್ನೇಲ್ ಆ್ಯಡ್ ಮಾಡಿಬಿಟ್ಟಿದ್ದೀನಿ. ಸೊ ಈ ಒಂದು ಇಮೇಜ್ ಇವಾಗ ನನ್ನ ಒಂದು ಶಾರ್ಟ್ಸ್ ವೀಡಿಯೋನ ತಮ್ನೇಲ್ ಆಗಿ ಕಾಣಿಸ್ತಾ ಇರುತ್ತೆ. ಸೊ ಇದನ್ನ ಸೆಟ್ ಮಾಡ್ಕೊಂಬಿಟ್ಟು ಮೇಲ್ಗಡೆ ಒಂದು ರೈಟ್ ಟಿಕ್ ಇದೆ. ಸೊ ರೈಟ್ ಟಿಕ್ನ ಮೇಲೆ ಕ್ಲಿಕ್ನ ಮಾಡಿ. ಸೊ ನೆಕ್ಸ್ಟ್ ಇಲ್ಲಿ ನಿಮಗೆ ಕ್ಯಾಪ್ಷನ್ ಯುವರ್ ಶಾರ್ಟ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಇದೆ. ಸೊ ನೀವು ಇಲ್ಲಿ ಏನು ಮಾಡಬೇಕು ಅಂತಂದರೆ ಉದ್ದವಾಗಿ ನಿಮ್ಮ ಒಂದು ಲಾಂಗ್ ವೀಡಿಯೋಸ್ಗಳಿಗೆ ಆಗ್ತಿರಲ್ಲ ಆ ರೀತಿಯಾಗಿ ಒಂದು ಟೈಟಲ್ನ ಕೊಡಬಾರ್ದು ಇಲ್ಲಿ. ಸೊ ಸಿಂಪಲ್ಲಾಗಿ ಒಂದು ವರ್ಡಲ್ಲಿ ನೀವು ಇದರಲ್ಲಿ ಯಾವುದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀರಾ ಸೊ ಅಂತಂದರೆ ನಾನು ಇಲ್ಲಿ ಒಂದು ವಾಟ್ಸಪ್ನ ಸೀಕ್ರೆಟ್ ಸೆಟ್ಟಿಂಗ್ ಬಗ್ಗೆ ಈ ಒಂದು ಶಾರ್ಟ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಸಿಂಪಲ್ಲಾಗಿ ನೀವು ಏನು ಮಾಡಬೇಕಂತಂದರೆ ವಾಟ್ಸಪ್ ಸೀಕ್ರೆಟ್ ಸೆಟ್ಟಿಂಗ್ ಇಷ್ಟೇ ಹಾಕಬೇಕಾಗುತ್ತೆ. ಇದಕ್ಕಿಂತ ಹೆಚ್ಚಾಗಿ ನೀವು ನೆಕ್ಸ್ಟು ಲಾಂಗ್ ವೀಡಿಯೋಸ್ಗಳಲ್ಲಿ ಹಾಕ್ತಿರಲ್ಲ ಆ ರೀತಿಯಾಗಿ ಉದ್ದುದ್ದ ಟೈಟಲ್ಗಳನ್ನ ಹಾಕ್ಬಿಡಿ. ಒನ್ ವರ್ಡಲ್ಲಿ ಆದಷ್ಟು ಚಿಕ್ಕದಾಗಿ ಏನಾಗುತ್ತೋ ಅಷ್ಟನ್ನು ಮಾತ್ರ ನೀವೊಂದು ಶಾರ್ಟ್ಸ್ನ ಟೈಟಲ್ ಆಗಿ ಹಾಕಬೇಕಾಗುತ್ತೆ. ಸೊ ಇದ್ರ ಪಕ್ಕದಲ್ಲಿ ನೀವೇನಾದರೂ ಎಮೋಜಿನ ಹಾಕ್ತೀರಾ ಅಂತಂದರೆ ಸೊ ಎಮೋಜಿನ ಹಾಕ್ಬೋದು. ಸೊ ನೀವು ಈ ಒಂದು ಶಾರ್ಟ್ಸ್ ಜೊತೆಗೆ ಒಂದು ಎಮೋಜಿನ ಹಾಕಿದರೆ ಸೊ ಇನ್ನೂ ಚೆನ್ನಾಗಿರುತ್ತೆ ವಿಡಿಯೋ. ಸೊ ನೋಡೋವಂಥವ್ರು ಒಂದು ಇಂಟ್ರೆಸ್ಟಿಂಗ್ ಆಗಿ ಏನೋ ಇದೆ ಅಂತ ಹೇಳ್ಬಿಟ್ಟು ನೋಡ್ತಾರೆ. ಸೊ ನೆಕ್ಸ್ಟು ಇದ್ರ ಜೊತೆಗೆ ನೀವು ಏನು ಮಾಡಬೇಕಂತಂದರೆ ಸೊ
ಸೊ ಕೆಲವೊಂದು ಹ್ಯಾಶ್ಟ್ಯಾಗ್ಗಳನ್ನ ಹಾಕೋಬೋದು. 1 ಅಥವಾ 2 ಮ್ಯಾಕ್ಸಿಮಮ್ 3 ಹ್ಯಾಶ್ಟ್ಯಾಗ್ಗಳನ್ನ ಹಾಕಿ, ಅದಕ್ಕಿಂತ ಜಾಸ್ತಿ ಹ್ಯಾಶ್ಟ್ಯಾಗ್ಗಳನ್ನ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ. ಸೊ ಇಲ್ಲಿ ನೀವು ವಾಟ್ಸಪ್ ಅಂತ ಒಂದು, ನೆಕ್ಸ್ಟು ವಾಟ್ಸಪ್ ಸೆಟ್ಟಿಂಗ್ಸ್ ಅಂತ, ಸೊ ಹಿಂಗೆ 2 ಅಥವಾ 3 ಮ್ಯಾಕ್ಸಿಮಮ್ ಹ್ಯಾಶ್ಟ್ಯಾಗ್ಸ್ಗಳನ್ನ ಆ್ಯಡ್ ಮಾಡಿ. ಸೊ ನೆಕ್ಸ್ಟ್ ಬಂದರೆ ನಿಮಗೆ ಇಲ್ಲಿ ವಿಸಿಬಿಲಿಟಿ ಅಂತ ಒಂದು ಆಪ್ಷನ್ ಇದೆ. ಸೊ ವಿಸಿಬಿಲಿಟಿ ಆಪ್ಷನ್ನ ಫಸ್ಟ್ ನೀವು ಅನ್ಲಿಸ್ಟೆಡಲ್ಲಿ ಇಟ್ಟಿರಿ. ಸೊ ನೀವು ಯಾವಾಗ ಯೂಟ್ಯೂಬ್ ಶಾರ್ಟ್ಸ್ ಇದೆಲ್ಲ ಕಂಪ್ಲೀಟ್ ಮಾಡ್ತಿರಲ್ಲ ಅಲ್ಲಿವರೆಗೂ ಅನ್ಲಿಸ್ಟೆಡಲ್ಲಿ ಅಥವಾ ಪ್ರೈವೇಟಲ್ಲಿ ಇಟ್ಟಿರಿ. ಸೊ ಅದಾದಮೇಲೆ ನೀವು ಕೆಳಗಡೆ ಬಂದ್ಬಿಟ್ಟು ಸೆಲೆಕ್ಟ್ ಆಡಿಯನ್ಸ್ ಅಂತ ಇದೆ. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಸೊ ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಈ ಒಂದು ವಿಡಿಯೋನ ನೀವು ಬರೀ ಚಿಕ್ಕ ಮಕ್ಕಳು ನೋಡೋ ಥರ ಮಾಡಿದ್ದೀರಾ ಅಥವಾ ದೊಡ್ಡವರು ನೋಡೋ ಥರ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು. ಸೊ ನೀವೇನಾದರೂ ಈ ಒಂದು ವಿಡಿಯೋನ ಚಿಕ್ಕ ಮಕ್ಕಳು ಮಾತ್ರ ನೋಡಬೇಕು ಅನ್ನೋ ಥರ ಇತ್ತಂದರೆ ಸೊ ಎಸ್ ಅಂತ ಸೆಲೆಕ್ಟ್ನ ಮಾಡಿ, ಇಲ್ಲ ಅಂತಂದರೆ ಸೊ ನೋ ಅಂತ ಸೆಲೆಕ್ಟ್ನ ಮಾಡಿ. ಸೊ ನಾನು ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಬ್ಯಾಕ್ನ ಬರ್ತಿದ್ದೀನಿ. ಸೊ ನೆಕ್ಸ್ಟ್ ಬಂದರೆ ನಿಮಗೆ ಇಲ್ಲಿ ಡಿಸ್ಕ್ರಿಪ್ಷನ್ ಅಂತ ಬರುತ್ತೆ. ಸೊ ಡಿಸ್ಕ್ರಿಪ್ಷನಲ್ಲಿ ನೀವು ಏನು ಮಾಡಿ ಅಂತಂದರೆ ನೀವು ನಾರ್ಮಲ್ ಲಾಂಗ್ ವೀಡಿಯೋಸ್ಗಳಿಗೆ ಆಗ್ತಿರಲ್ಲ ಆ ರೀತಿಯಾಗಿ ಡಿಸ್ಕ್ರಿಪ್ಷನ್ ಸಹ ಕಾಪಿ ಪೇಸ್ಟ್ ಮಾಡ್ಬೋದು. ಇಲ್ಲ ಅಂತಂದರೆ ನಿಮ್ಮ ಒಂದು ಟೈಟಲ್ ಇರುತ್ತಲ್ಲ ಸೊ ಅದನ್ನ ಟೈಟಲ್ನ ಕಾಪಿ ಮಾಡಿಬಿಟ್ಟು ನಿಮ್ಮ ಒಂದು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಅದ್ರ ಕೆಳಗಡೆ ಬಂದರೆ ಲೊಕೇಶನ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಇದೆ. ಸೊ ಇಲ್ಲಿ ನೀವು ನಿಮ್ಮ ಒಂದು ಲೊಕೇಶನ್ ಸೆಲೆಕ್ಟ್ ಮಾಡ್ಕೋಗುತ್ತೆ. ಅಂತಂದರೆ ಸೊ ನೀವು ಎಲ್ಲಿಂದ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿದ್ದೀರಾ. ಎಕ್ಸಾಂಪಲ್ಗೆ ನಾನು ಬೆಂಗಳೂರಿಂದ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಬ್ಯಾಂಗ್ಳೂರು ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ನೆಕ್ಸ್ಟ್ ಬಂತಂದರೆ ರಿಲೇಟೆಡ್ ವೀಡಿಯೋ. ಸೊ ರಿಲೇಟೆಡ್ ವೀಡಿಯೋ ಅಂತಂದರೆ ಸೊ ನೀವು ಆಲ್ರೆಡಿ ಯಾವ್ದಾದ್ರು ಇದ್ರ ರಿಲೇಟೆಡಾಗಿ ಲಾಂಗ್ ವೀಡಿಯೋ ಮಾಡಿದ್ದೀರ ಅಂತಂದರೆ ಸೊ ಇಲ್ಲಿ ನೀವು ಆ ಲಾಂಗ್ ವೀಡಿಯೋನ ಪಿನ್ನ ಮಾಡಿ, ಸಿಂಪಲ್ ಏನಿಲ್ಲ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. ನೀವು ಯಾವ್ದಾದ್ರು ಲಾಂಗ್ ವೀಡಿಯೋ ಮಾಡಿದರೆ ಲಾಂಗ್ ವೀಡಿಯೋ ತೋರಿಸುತ್ತೆ, ಆ ಒಂದು ಲಾಂಗ್ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂತಂದರೆ ಪ್ಲೇ ಲಿಸ್ಟು. ಸೊ ಪ್ಲೇ ಲಿಸ್ಟ್ನ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಆಲ್ರೆಡಿ ಯಾವ್ದಾದ್ರು ಒಂದು ಪ್ಲೇ ಲಿಸ್ಟ್ನ ಕ್ರಿಯೇಟ್ ಮಾಡಿದ್ದೀರಾ ಅಂತಂದರೆ ಸೊ ಆ ಒಂದು ಪ್ಲೇ ಲಿಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡನ್ ಆಪ್ಷನ್ನ ಮೇಲೆ ಕ್ಲಿಕ್ನ ಮಾಡಿ. ನೆಕ್ಸ್ಟ್ ಅದ್ರ ಕೆಳಗಡೆ ಬಂತಂದರೆ ಪೇಯ್ಡ್ ಪ್ರಮೋಷನ್ಸ್ ಮತ್ತು ಬ್ರ್ಯಾಂಡ್ಸ್ ಅಂತ ಇದೆ. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ಪೇಯ್ಡ್ ಪ್ರಮೋಷನ್ SR ಅಂತ ಕೇಳುತ್ತೆ. ಸೊ ನೀವು ಈ ವಿಡಿಯೋದಲ್ಲಿ ಏನಾದರೂ ಪೇಯ್ಡ್ ಪ್ರಮೋಷನ್ ಅಂತಂದರೆ ಸೊ ನೀವು ಏನಾದರೂ ದುಡ್ಡು ತೊಗೊಂಡ್ಬಿಟ್ಟು ಈ ಒಂದು ವಿಡಿಯೋನ ಪಬ್ಲಿಸಿಟಿ ಮಾಡ್ತಿದ್ದೀರಾ ಅಂತಂದರೆ ಸೊ ಇಲ್ಲಿ ಎಸ್ನ ಕೊಡಿ, ಇಲ್ಲ ಅಂತಂದರೆ ಏನೂ ಕೊಡಬೇಡಿ. ನೋ ಅಂತ ಕೊಟ್ಟರು ನಡೆಯುತ್ತೆ, ಇಲ್ಲಿ ಏನು ಕೊಡದೇ ಇದ್ರೂ ನಡೆಯುತ್ತೆ. ಸೊ ಬ್ಯಾಕ್ ಬನ್ನಿ. ಸೊ ನೆಕ್ಸ್ಟ್ ಬಂತ ಅಂದರೆ ಕಮ್ಯುನಿಟಿ ಅಂತ. ಸೊ ಇಲ್ಲಿ ಈ ಒಂದು ಆಪ್ಷನ್ ಓಪನ್ ಮಾಡ್ಕೊಂಡ್ರೆ ಕೊಲಾಬ್ರೇಟರ್ ಇದೆ. ಸೊ ನೀವು ಯಾರನ್ನಾರು ಕೊಲ್ಯಾಬ್ ಮಾಡೋಂಗಿದ್ರೆ ಈ ವಿಡಿಯೋದಲ್ಲಿ ಕೊಲ್ಯಾಬ್ನ ಮಾಡ್ಕೋಬೋದು. ನೆಕ್ಸ್ಟ್ ಕಮೆಂಟ್ಸ್ ಆನಲ್ಲಿರಲಿ, ಶಾರ್ಟ್ಸ್ ರಿಮಿಕ್ಸಿಂಗ್ ಸಹ ಸೇಮ್ ಆ್ಯಸ್ ದಿ ಸೇಮ್ ಇದೆ, ಅದೇ ಇರಲಿ, ಏನು ಚೇಂಜಸ್ನ ಮಾಡೋಕ್ಕೆ ಹೋಗ್ಬಿಡಿ. ಸೊ ನೆಕ್ಸ್ಟ್ ಬಂತಂದ್ರೆ ನಿಮಗೆ ಆಟ್ರಿಬ್ಯೂಟ್ಸ್ ಅಂತ ಬರುತ್ತೆ. ಇಲ್ಲಿ ನೀವು ಅಲ್ಟರ್ಡ್ ಕಂಟೆಂಟ್ ಅಂತಂದರೆ ಸೊ ನೀವು ಈ ವಿಡಿಯೋದಲ್ಲಿ ಏನಾದರೂ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಏನಾದರೂ ವಿಡಿಯೋನ ಮಾಡಿದರೆ ಎಸ್ ಅಂತ ಕೊಡಿ, ಇಲ್ಲ ಅಂತಂದರೆ ನೋ ಅಂತ ಕೊಡಿ. ಸೊ ಇಲ್ಲಿ ನೆಕ್ಸ್ಟ್ ಆಪ್ಷನ್ನು ಆ್ಯಡ್ ಟ್ಯಾಕ್ಸ್ ಅಂತ ಇದೆ. ಸೊ ಇಲ್ಲಿ ನೀವು ಈ ವಿಡಿಯೋದ ರಿಲೇಟೆಡ್ ಕೆಲವೊಂದು ಟ್ಯಾಕ್ಸ್ಗಳನ್ನ ಹಾಕಬೇಕಾಗುತ್ತೆ. ಎಕ್ಸಾಂಪಲ್ ಅಂತಂದರೆ ಫಸ್ಟ್ ಆಲ್ಮೋಸ್ಟ್ ನೀವು ನಿಮ್ಮ ಒಂದು ಚಾನಲ್ ನೇಮ್ನ ಹಾಕಿ. ಸೊ ನಮ್ಮ ಚಾನಲ್ ನೇಮ್ SFPTechs. ನೀವು ಒಂದು ನಿಮ್ಮ ಏನು ಟ್ಯಾಗ್ ಇದೆಯಲ್ಲ ಸೊ ಆ ಟ್ಯಾಗ್ನ ಹಾಕ್ಬಿಟ್ಟು ಎಂಟರ್ನ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಇದು ವಾಟ್ಸಪ್ ರಿಲೇಟೆಡ್ ವಿಡಿಯೋ ಆಗಿರೋದ್ರಿಂದ ಸೊ ನಾವು ವಾಟ್ಸಪ್ ಅಂತ ಹಾಕೊತೀನಿ. ನೆಕ್ಸ್ಟ್ ಎಂಟರ್ನ ಮೇಲೆ ಕ್ಲಿಕ್ ಮಾಡಿ. ಸೊ ಇದೇ ರೀತಿಯಾಗಿ ವಾಟ್ಸಪ್ ಸೀಕ್ರೆಟ್ ಸೆಟ್ಟಿಂಗ್ಸ್. ಸೊ ನೆಕ್ಸ್ಟು ಸೊ ಈ ರೀತಿಯಾಗಿ ನೀವು ನಿಮ್ಮ ಒಂದು ವಿಡಿಯೋ ರಿಲೇಟೆಡ್ ಏನಿರುತ್ತಲ್ಲ ಸೊ 500 ವರ್ಡ್ಗಳ ರೇಂಜಲ್ಲಿ ನೀವು ಕೀವರ್ಡ್ಸ್ಗಳನ್ನ ಆ್ಯಡ್ ಮಾಡ್ಬೋದು. ಸೊ ಆ ರೇಂಜಲ್ಲಿ ನೀವು ಕೀವರ್ಡ್ಸ್ಗಳನ್ನ ಆ್ಯಡ್ ಮಾಡಿ. ಸೊ ನೆಕ್ಸ್ಟು ಬ್ಯಾಕ್ ಬನ್ನಿ. ಸೊ ನೆಕ್ಸ್ಟ್ ಇದಾದಮೇಲೆ ಸೊ ಇಲ್ಲಿ ಕೆಳಗಡೆ ಬಂದುಬಿಟ್ಟು ವಿಸಿಬಿಲಿಟಿನ ನೀವು ಅವಾಗ ಅನ್ಲಿಸ್ಟೆಡ್ ಅಥವಾ ಪ್ರೈವೇಟಲ್ಲಿ ಇಟ್ಟಿರ್ತೀರ. ಸೊ ಇವಾಗ ನೀವು ಅದನ್ನ ಏನು ಮಾಡಿ ಅಂತಂದರೆ ಪಬ್ಲಿಕ್ಗೆ ಕೊಡಿ. ಪಬ್ಲಿಕ್ಗೆ ಕೊಟ್ಬಿಟ್ಟು ಇವಾಗ ನೀವು ಅಪ್ಲೋಡ್ ಶಾರ್ಟ್ಸ್ನ ಮೇಲೆ ಕ್ಲಿಕ್ನ ಮಾಡಿ. ಸೊ ನೀವು ಅಪ್ಲೋಡ್ ಶಾರ್ಟ್ನ ಮೇಲೆ ಕ್ಲಿಕ್ ಮಾಡಿದಂಗೆ ವಿಡಿಯೋ ಶಾರ್ಟ್ಸ್ ಅಪ್ಲೋಡ್ ಆಗುತ್ತೆ. ಸೊ ಇಲ್ಲಿ ಇನ್ನೊಂದು ಬೋನಸ್ ಟಿಪ್ ಏನಂತಂದರೆ ಸೊ ಶಾರ್ಟ್ಸ್ ಕಂಪ್ಲೀಟಾಗಿ ಅಪ್ಲೋಡ್ ಆಗೋವರೆಗೂ ಅಂದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಶಾರ್ಟ್ ಅಪ್ಲೋಡ್ ಆಗೋವರೆಗೂ ಸಹ ನೀವು ಯೂಟ್ಯೂಬ್ ಚಾನಲ್ನ ಬ್ಯಾಕ್ ಹೋಗಿಬಿಡಿ. ಸೊ ಆ ಒಂದು ಯೂಟ್ಯೂಬ್ ಪೇಜಲ್ಲೇ ಇದ್ಬಿಟ್ಟು ಶಾರ್ಟ್ಸ್ ಅಪ್ಲೋಡ್ ಆದಮೇಲೆ ನೀವು ಬ್ಯಾಕ್ ಹೋಗಿ. ಸೊ ಯಾಕೆಂತಂದರೆ ಆ ಒಂದು ಅಪ್ಲೋಡ್ ಆಗೋ ಟೈಮಲ್ಲಿ ನಿಮ್ಮ ಯೂಟ್ಯೂಬ್ ಆ ಕಂಟೆಂಟ್ ರಿಲೇಟೆಡ್ ಸ್ವಲ್ಪ ರಿಸರ್ಚ್ನ ಮಾಡ್ತಾ ಇರುತ್ತೆ. ಸೊ ಇದನ್ನ ಯಾರಿಗೆಲ್ಲ ರೀಚ್ ಮಾಡಬೇಕು ಅನ್ನೋದನ್ನ ಒಂದು ಇದು ಮಾಡ್ತಾ ಇರುತ್ತೆ. ಸೊ ಬ್ಯಾಕ್ ಹೋಗಬೇಡಿ. ಸೊ ಶಾರ್ಟ್ಸ್ ಫುಲ್ ಅಪ್ಲೋಡ್ ಕಂಪ್ಲೀಟ್ ಆದಮೇಲೆ ಬ್ಯಾಕ್ ಹೋಗಿ. ಸೊ ನಾನು ಇವಾಗ ಈ ಒಂದು ಶಾರ್ಟ್ಸ್ನ ಅಪ್ಲೋಡ್ ಮಾಡ್ತಿಲ್ಲ, ಯಾಕೆಂದರೆ ಸೊ ನಿಮಗೆ ವಿಡಿಯೋ ಮಾಡಿ ತೋರಿಸ್ಬೇಕಂತ ಹೇಳ್ಬಿಟ್ಟು ನಾನು ಇಷ್ಟೆಲ್ಲ ಪ್ರೊಸೆಸ್ಗಳನ್ನ ಕಂಪ್ಲೀಟ್ ಮಾಡಿದ್ದು. ಸೊ ನೀವು ಈ ರೀತಿಯಾಗಿ ಇನ್ನು ಮುಂದೆ ಶಾರ್ಟ್ಸ್ಗಳನ್ನ ಅಪ್ಲೋಡ್ ಮಾಡಿ ನೋಡಿ ಒಂದ್ಸರಿ. ಸೊ ನಿಮ್ಮ ಒಂದು ಶಾರ್ಟ್ಸ್ಗಳು ಪಕ್ಕ ವೈರಲ್ ಆಗ್ತವೆ. ಇದೇ ರೀತಿಯ ಹೆಚ್ಚಿನ ಯೂಟ್ಯೂಬ್ ಕಂಟೆಂಟ್ಗಾಗಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಏನಾದರೂ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ನ ಮಾಡಿ. ಸೊ ನೆಕ್ಸ್ಟ್ ನಿಮಗೆ ಯಾವ ಟಾಪಿಕ್ನ ಮೇಲೆ ಯೂಟ್ಯೂಬ್ ಕಂಟೆಂಟ್ ಅಥವಾ ಬೇರೆ ಕಂಟೆಂಟ್ಗಳು ಬೇಕಂತ ನೀವು ಕಮೆಂಟ್ನ ಮಾಡಿ. ಸೊ ನಾನು ಆ ಒಂದು ಕಂಟೆಂಟ್ನ ಮೇಲೆ ಆ ಒಂದು ಟಾಪಿಕ್ನ ಮೇಲೆ ನಾನು ಕಂಟೆಂಟ್ನ ಮಾಡ್ತೀನಿ. ಮತ್ತೆ ಮುಂದಿನ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಗೈಸ್, ಟೇಕ್ ಕೇರ್.